ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ ರಶ್ಮಿ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅವ್ವ ಕಣ್ಣು ನಮ್ ಜೀವ ಕಣ್ಣು, ನಮ್ ಅವ್ವ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು, ಸಿದ್ಧ ಕಣ್ಣು ಪ್ರಾಣ ಕೊಡುಗೆ, ಇನ್ನೆಲ್ಲ ಜಲ ನಾಡು ನುಡಿಗೆ, ಇನ್ನೆಲ್ಲ ಜಲ ನಾಡು ನುಡಿಗೆ. ಮನೆಯಲ್ಲಿ ನಾಷ್ಟಕ್ಕೆ ದೋಸೆ ಮತ್ತು ಚಿಕನ್ ಸಾರು. ನಮ್ಮಪ್ಪ ಅಂಗಡಿಗೆ ಹೋಗ್ತಿದ್ರು. ನಾನು ಹಂಗೆ ಅಪ್ಪ ನನ್ನನ್ನು ಬಸ್ ಸ್ಟಾಪ್ವರೆಗೂ ಡ್ರಾಪ್ ಮಾಡು ಅಂತ ಕೇಳಿದೆ. ಕರ್ಕೊಂಡು ಬಸ್ ಸ್ಟಾಪ್ ಹತ್ರ ಬಿಟ್ಬಿಟ್ಟು ಹೋದರು. ನಾನು ಬಸ್ಗೆ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಬಸ್ ಬಂದಿದ ತಕ್ಷಣ ಬಸ್ ಹತ್ಕೊಂಡು ಕಾಲೇಜ್ ಹತ್ರ ಇಳ್ಕೊಂಡು ಹೋಗ್ತಾಯಿದ್ವಿ. ನನ್ನ ಫ್ರೆಂಡ್ಸ್ನ ಟೈಮ್ ಆಗೈತೆ ಬೇಗ ಬೇಗ ನಡೀರಿ ಅಂದರೆ ಎಷ್ಟು ನಿಧಾನಕ್ಕೆ ನಡ್ಕೊಂಡು ಹೋಗ್ತಾಯಿದ್ರು. ಪ್ರೇಯರ್ ಅಟೆಂಡ್ ಮಾಡಿರಲಿಲ್ಲ, ಗೇಟ್ ಬೀಗ ಹಾಕ್ಬಿಟ್ಟಿದ್ರು. ಕಾಂಪೌಂಡ್ ಹಾರಿ ಕಾಲೇಜ್ ಒಳಗಡೆಗೆ ಹೋದ್ವಿ. ಇವತ್ತು ಬೆಳಗ್ಗೆ 2 ಕ್ಲಾಸ್ ಅಟೆಂಡ್ ಮಾಡಿ 12ರಿಂದ 1 ಗಂಟೆಗೆ ನಮ್ಮ ಸರು ಹಿಂದಿನ ಕ್ಲಾಸಲ್ಲಿ ಮಾಡಿದ ಪಾಠನೇ ಮತ್ತೆ ಗೊಂಬೆ ಟಿ ವಿ ಹಾಕಿ ತೋರಿಸ್ತೀನಿ ಅಂತ ಕೆಳಗಡೆ ಕ್ಲಾಸಿಗೆ ಕರ್ಕೊಂಡೋದ್ರು. ಆ ಗೊಂಬೆ ಟಿ ವಿ ನಮಗೆ ನೋಡೋಕೆ ಬೋರಾಗಿ ನಾವೆಲ್ಲ ಸೇರಿಕೊಂಡು ಲೂಡೋ ಆಡ್ಕೊಂಡು ಕುತ್ಕೊಂಡು, ಲೂಡೋ ಮುಗಿಯೋಷ್ಟರಲ್ಲಿ ಲಂಚ್ ಬ್ರೇಕ್ ಅಂತ ಬಿಟ್ಟರು. ಲಂಚ್ ಬ್ರೇಕ್ಗೆ ಯಾರ್ಯಾರ ಮನೇಲಿ ಏನೇನು ಊಟ ತಂದಿದ್ದೀವಿ ಅಂತ ಬಾಕ್ಸ್ನ ನೋಡಿ ಎಲ್ಲರೂ ಜೊತೇಲಿ ಕುತ್ಕೊಂಡು ನಾವು 6 ಜನ ಒಟ್ಟಿಗೆ ಊಟ ಮಾಡೋಣ ಅಂತ ಕುತ್ಕೊಂಡು ಶೇರಿಂಗಲ್ಲಿ ಊಟ ಮಾಡ್ತಾಯಿದ್ವಿ. ಬಸ್ ಹತ್ತಿ ಬಸ್ ಇಳಿದ್ರು ಕೂಡ ನನ್ನ ಫ್ರೆಂಡ್ಸು ರೋಡು ಅಂತಲೂ ನೋಡದೆ ಮೇಯ್ನ್ ರೋಡಲ್ಲೂ ಲೂಡೋ ಆಡ್ಕೊಂಡೇ ಬರ್ತಿದ್ರು. ಸಂಜೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಪೆಷಲ್ ಏನಪ್ಪ ಅಂತ ಅಂದರೆ ಇವತ್ತು ಪಾನಿಪುರಿ ಚಾಲೆಂಜ್ ಮಾಡೋಣ ನಾನು ನನ್ನ ತಂಗಿ ಇಬ್ಬರು ಅಂತ. ಪಾನಿಪುರಿನ ಮನೇಲೇ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಪ್ರಿಪೇರ್ ಮಾಡ್ಕೊಂಡು ಸಿಗ್ತೀನಿ. ಈಗ ಆಲೂಗಡ್ಡೆನೆಲ್ಲ ಕಟ್ ಮಾಡಿಕೊಂಡು ಬೇಯಿಸ್ಕೊಂಡು ನಾನು ನಿಮಗೆ ಮತ್ತೆ ಸಿಗ್ತೀನಿ. ಪಾನಿನ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮನೆ ಹತ್ರ ಪಾನಿಗೆ ಅಂತಲೇ ಮಸಾಲ ಸಿಗುತ್ತೆ. ಆ ಮಸಾಲಾಗೆ ಜಸ್ಟ್ ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಪಾನಿ ರೆಡಿ ಆಗುತ್ತೆ. ಆಲೂಗಡ್ಡೆ ಕೂಗಾಗಿದೆ, ಸಿಪ್ಪೆ ಸುಲಿದು ಅದನ್ನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಚಾಟ್ ಮಸಾಲ, ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಪೂರಿನ ಮನೇಲೇ ರೆಡಿ ಮಾಡ್ಕೊತಾ ಇದ್ದೀನಿ. ಪೂರಿ ಎಲ್ಲ ಎಣ್ಣೆಗೆ ಹಾಕಿದ್ಮೇಲೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಫೈನಲಿ ರೆಡಿಯಾಗಿದೆ. ಇವಾಗ ತಿನ್ನೋದಷ್ಟೇ ಬಾಕಿ. ಯಾರು ಜಾಸ್ತಿ ತಿಂತಾರೆ ಅಂತ ನೋಡೋಣ. ಇವಾಗ ಚಾಲೆಂಜ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನನ್ನ ಕಾಂಪಿಟೇಟರ್ ಬಂದು ನನ್ನ ತಂಗಿ. ಇವಾಗ ನಾನು ನನ್ನ ತಂಗಿ ಇಬ್ಬರು ಸೇರಿ 5 ನಿಮಿಷದಲ್ಲಿ ಎಷ್ಟು ಪೂರಿನ ತಿಂದು ಮುಗಿಸ್ತೀವಿ ಅಂತ ನೋಡೋಣ. ಇವಾಗ 5 ನಿಮಿಷ ಟೈಮಿಂಗ್ಸ್ ಇಡ್ತಾ ಇದ್ದೀವಿ. ನೋಡೋಣ ಯಾರು ಜಾಸ್ತಿ ತಿಂದು ಮುಗಿಸ್ತಾರೆ ಅಂತ. ಸ್ಟಾರ್ಟ್. ತಂಗಿ ತಿನ್ನೋದು ಸ್ವಲ್ಪ ನಿಧಾನ ಅಂತ ನಾನು ನಿಧಾನಕ್ಕೆ ಒಂದೊಂದೇ ಪೂರಿಗೆ ಮಸಾಲೆ ಹಾಕ್ಕೊಂಡು ತಿಂತಾಯಿದ್ರೆ ನನ್ನ ತಂಗಿ ಅದನ್ನೇ ನೋಡಿಕೊಂಡು ಒಳ್ಳೆ ಪ್ಲಸ್ ಪಾಯಿಂಟ್ನೇ ತೊಗೊಂಡ್ಳು. ಏನು ಮಾಡಿದ್ಲು ಅಂದರೆ ನಾನು ಒಂದೊಂದೇ ಸ್ವಲ್ಪನೇ ತೊಗೊಂಡು ಹಾಕೋತಾಯಿದ್ರು. ಅವಳು ಒಂದೇ ಸತಿ ಇವಳಿಗಿಂತ ಬೇಗ ತಿನ್ಬೋದಲ್ವ ಅಂತ ಒಂದೇ ಸತಿ ಪೂರಿಲೇ ಮಸಾಲೆನ ಗೋರ್ಕೊಂಡು ತಿಂತಾಯಿದ್ಲು. ಇದ್ರ ಮಧ್ಯ ನನ್ನ ತಂಗಿ ತಿಂತಾ ಇರೋದನ್ನ ನಾನು ನೋಡ್ತಾ ಇದ್ರೆ ನನಗೆ ನಗುನೇ ತಡೆಯೋಕ್ಕಾಗಲಿಲ್ಲ. ಇದ್ರ ಮಧ್ಯ ನನ್ನ ತಂಗಿ ನನಗೆ ಮೋಸ ಮಾಡೋಕ್ಕೆ ಬರ್ತಾಳೆ. 3 minutes ಆಗಿದೆ. ತಿನ್ನೋವಾಗ ಗಂಟ್ಲಿಗೆ ಸಿಗಾಕೊಳ್ಳುತ್ತೆ ಅಂತ ನೀರು ಮಡಗಿದ್ರೆ ನನ್ನ ತಂಗಿ ನೀರು ಕುಡಿಯೋಕರ್ದ ಟೈಮ್ ವೇಸ್ಟ್ ಆಗುತ್ತೆ ಅಂತ ಪಾನಿನೇ ಕುಡ್ಕೊಂಡು ಆಟನ ಮುಂದುವರಿಸ್ತಿದ್ಲು. ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು ವತನ್ದಾರ್ ಮಂಥನ.
ಅಲ್ಲ ಬಕಾಸೂರ್ ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ದು ಸತ್ತೋಗ್ಬಿಡ್ಬೇಕು. ನನ್ನ ತಂಗಿ ತಟ್ಟೆಯಲ್ಲಿ ಪೂರಿ ಖಾಲಿ ಆಗಿರೋದನ್ನ ನೋಡಿ ಶಾಕ್ ಆಗಿ ಎಲ್ಲಿ ನಾನು ಸೋತೋಗ್ಬಿಡ್ತೀನೋ ಅಂತ ನನ್ನ ತಟ್ಟೆಯಲ್ಲಿ ಇದ್ದಿದ್ದ ಪೂರಿನೆಲ್ಲ ಪುಡಿ ಮಾಡಿ ಅದಕ್ಕೆ ಮಸಾಲೆನ ಹಾಕ್ಕೊಂಡು ಪಾನಿನೂ ಉಯ್ಕೊಂಡು ತಿನ್ನೋಕ್ಕೆ ಅಂತ ಕೂತ್ಕೊಂಡು. ಆದರೆ ನನ್ನಿಂದೆ ಇನ್ನೊಬ್ಳು ತಂಗಿ ವಿಡಿಯೋ ಮಾಡ್ತಿದ್ಲು. ಅವಳು ನನಗೆ ನೀವು ಮೋಸ ಮಾಡ್ತಿದ್ದೀರಾ ಇದೆಲ್ಲ ಚೀಟಿಂಗು, ಅನು ಅಕ್ಕನೇ ಕರೆಕ್ಟಾಗಿ ತಿಂದಿದ್ದು ಅಂತ ಬೇಜಾರು ಮಾಡಿಬಿಟ್ಲು. ಆದರೂ ನಾನು ಹಂಗೆ ತಿನ್ನೋದು ಅಂತ ತಿಂದೆ. ಆದರೆ ಕೊನೆಯಲ್ಲೂ ಸೋತೋಗ್ಬಿಟ್ಟೆ. ನನ್ನ ತಂಗಿನೇ ಗೆದ್ದಿದ್ದು. ಅಂತೂ ಇಂತೂ ತಿಂದು ಮುಗಿಸಿದ್ವಿ. ಗೆದ್ದಿದ್ದು ನನ್ನ ತಂಗಿ ಗಿಫ್ಟ್ ಏನು ಕೊಡ್ತೀನಿ ಅಂತ ಮುಂದಿನ ಬ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಅವಳು ತಿಂದು ಮುಗಿಸಿರೋ ಟೈಮಿಂಗ್ಸ್ ಬಂದು 5 ನಿಮಿಷ ಟೈಮಿಂಗ್ಸ್ ಇಟ್ಟಿದ್ವಿ. 3 ನಿಮಿಷ 8 ಸೆಕೆಂಡಲ್ಲಿ ತಿಂದು ಮುಗಿಸೋಳೆ. ಗಾಯ್ಸ್ ಚೀಟಿಂಗ್ ಮಾಡೋಳೆ. ತಿನ್ನೋ ಟೈಮಲ್ಲಿ ಹಪ್ಳ ಮಾಡಿ ತಿಂದೋಳೆ. ಆದರೆ ವಿನ್ ಆಗಿದ್ದು ಗೈಸ್. ಅದು ಮುಖ್ಯ ಅಲ್ಲ ತಾನೇ ಗೈಸ್, ನಾವು ತಿಂದು ಖಾಲಿ ಮಾಡೋದು ತಾನೇ ಇಂಪಾರ್ಟೆಂಟು. ಅಂತೂ ಇಂತೂ ತಿಂದು ಮುಗಿಸಿದ್ದೀವಿ. ಮುಂದಿನ ಬ್ಲಾಗು ನಿಮ್ಗೆ ಯಾವ ಥರ ಬೇಕು ಅಂತ ಕಮೆಂಟ್ ಮಾಡಿ. ಅದೇ ಥರ ಬ್ಲಾಗ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಫುಲ್ ವಿಡಿಯೋ ನನ್ನ ಮಾನ ಮರ್ಯಾದೆ ಕಳೆದವ್ರೆ. ಪ್ಲೀಸ್ ನನ್ನ ಯಾರು ತಪ್ಪು ತಿಳ್ಕೊಂಡಿರಿ. ಯಾವುದೋ ಜನ್ಮದಲ್ಲಿ ಪಾನಿಪುರಿ ಕಾಣದೆ ನಿಂತಿದ್ಲು ಅನ್ಸುತ್ತೆ. ಅದಕ್ಕೆ ಚೆನ್ನಾಗಿ ಸಿಕ್ಕಿದೆ ಚಾನ್ಸು ಅಂತ ಬಾರಿಸ್ಬಿಟ್ಲು. ನಾನು ಮಧ್ಯಾಹ್ನ ಊಟ ಮಾಡಿಬಿಟ್ಟಿದ್ದೆ, ಸೊ ಅದಕ್ಕೆ ನನಗೆ ತಿನ್ನಕ್ಕಾಗಲಿಲ್ಲ. ಇವಳು ಊಟ ಮಾಡಿರಲಿಲ್ಲ, ಅದಕ್ಕೆ ಚೆನ್ನಾಗಿ ರೀಸನ್ ಅಷ್ಟೇ ಗೈಸ್. ಬಟ್ ವಿನ್ ಆಗಿದ್ದ ಇಲ್ಲ ಗೈಸ್, ಇದೆಲ್ಲ ಯಾವುದು ಕಾರಣನೇ ಅಲ್ಲ. ಆ್ಯಕ್ಚುಲಿ ನಾನು ಮಧ್ಯಾಹ್ನ ಊಟ ಮಾಡಿದ್ದೆ, ನಾನು ಕಾಲೇಜಲ್ಲೂ ಊಟ ಮಾಡ್ಕೊಂಡು ಬಂದಿದ್ದೆ. ಆದ್ರಿಂದ ಸೊ ನನಗೆ ತಿನ್ನಕ್ಕಾಗಲಿಲ್ಲ. ಇವಳಿಗೆ ಏನು ತಿಂದಿರಲಿಲ್ಲ, ಅದಕ್ಕೆ ಚೆನ್ನಾಗಿ ತಿಂದ್ಬಿಟ್ಟವಳೆ. ನಾನು ಪಾನಿಪುರಿ ತಿನ್ನೋದ್ರಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪರ್ಟು. ಫಸ್ಟ್ ಟೈಮ್ ಈ ಚಾಲೆಂಜಲ್ಲಿ ಸೋತಿರೋದು. ನನಗೆ ಅವಮಾನ. ನಮ್ಮ ಮುಂದೆಲ್ಲ ಬಚ್ಚ ಈ ಥರ ಎಲ್ಲ ಸಪೋರ್ಟ್ ಮಾಡ್ಬೇಡ. ಆಮೇಲೆ ನಾನು ಇನ್ನೂ ಸಪೋರ್ಟ್ ಮಾಡಕ್ ಬಿಡ್ತೀನಿ. ಆಲ್ರೆಡಿ ಮಾಡಾಕಿದ್ದೆ ವಿಡಿಯೋದಲ್ಲಿ. ಕ್ಯಾಮ್ರಾ ಆಫ್ ಆಗೋಕ್ಕೂ ಮುಂಚೆ ನಾವು ಯಾವ ರೀತಿ ತಿನ್ವೋ, ಕ್ಯಾಮ್ರಾ ಆಫ್ ಆದಮೇಲೆ ಅಷ್ಟೇ ಸಫರ್ ಮಾಡಿದ್ದೀವಿ. ಅದ್ರ ಜೊತೆಗೆ 1 ಬಾಟ್ಲು ನೀರು ಖಾಲಿ ಮಾಡಿದ್ದೀನಿ. ಇವಳಿಗಂತೂ ಇನ್ನೂ ಹೊಟ್ಟೆ ತುಂಬಿಲ್ಲ. ಮಿಕ್ಕಿದ ಮಸಾಲೆನೆಲ್ಲ ಬಳಸ್ಕೊಂಡು ತಿಂದು ಖಾಲಿ ಮಾಡಿಬಿಡೋಳೆ. ಇನ್ನಿಷ್ಟೇ ಉಳಿದಿರೋದಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪಕ್ಕದಲ್ಲಿ ಬರೋವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಿಮಗೇನು ಒಳ್ಳೆಯದು ಅಂತ ಅಂದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋನು ಮುಂಚಿತವಾಗಿ ನಿಮಗೆ ಸಿಗುತ್ತೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ. ಬಾಯ್.